ಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಬಜೆಟ್ ಮಂಡನೆಯನ್ನು ಮಾಡುವಂಥ ವಿಚಾರದಲ್ಲಿದೆ. ಅದಕ್ಕೆ ನಮ್ಮದು ಬೆಟ್ಟದಷ್ಟು ನಿರೀಕ್ಷೆಗಳಿದ್ದಾವೆ ರೀ. ಮೊದಲನೇದಾಗಿ ಧಾರವಾಡದಿಂದ ಕುಸಗಲ್ ರೋಡಿಗೆ ಏನದಲ್ಲ ರಿಂಗ್ ರಸ್ತೆ ಆಗಬೇಕು, ಒಂದನೇದ್ದು. ಎರಡನೇದಾಗಿ ನಮ್ಮದು ಈ FMCGಯಿಂದ ಮೊದಲೇನಿತ್ತು, ಹಳೆ BJP ಸರ್ಕಾರ ಇದ್ದಾಗ ಭೂಮಿ ರೇಟ್ ಲಕ್ಷಗಟ್ಟಲೆ ಲೆಕ್ಕದಲ್ಲಿತ್ತು. ಈಗ ಅದು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ 1,30,30,00,000 40 ಲಕ್ಷ ಆಗಿದೆ ಎಕರೆಗೆ. ಈಗ ಜನ ಈಗ ಯಾರು ಅದಕ್ಕೆ ಇದು ಕೂಡಿ ಬರ್ತಾ ಇಲ್ಲ. ಜನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ. ಹಿತಾಸಕ್ತಿಯಿಂದ ಯಾರೂ ಆಸಕ್ತಿಯಿಂದ ಭಾಗವಹಿಸ್ತಾ ಇಲ್ಲ. ಅದಕ್ಕೆ ತಕ್ಷಣವೇ ಸರ್ಕಾರ, ಹಳೆ ಸರ್ಕಾರ ಏನು ಮಾಡಿತ್ತಲ್ಲ, ಅದು FMCG ಭೂಮಿ ರೇಟನ್ನು ಅದೇ ರೇಟನ್ನು ಮಾಡಿದ್ರೆ ಜನರು ಕೈಗಾರಿಕಾ ವಲಯದಲ್ಲಿ ಬರ್ತಾರಂತ ನಮ್ಮ ನಿರೀಕ್ಷೆ ಇದೆ. ಅದನ್ನು ಸರ್ಕಾರ ತಕ್ಷಣವೇ ಅದನ್ನು ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಅನುದಾನ ಬಿಡುಗಡೆ ಮಾಡಬೇಕು ಮತ್ತು ಬಜೆಟ್ನಲ್ಲಿ ಇದನ್ನು ಘೋಷಣೆ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಮೂರನೇದಾಗಿ ಧಾರವಾಡ ಒಂದು ವಿದ್ಯಾಕಾಶಿ ಅಂತ ಮೊದಲಿಂದಲೂ ಹೆಸರು ಪಡೆದಿದೆ. ಇಲ್ಲಿ ಸುತ್ತಮುತ್ತಲಿನ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಕಲಿಯೋದಕ್ಕೆ ಬರ್ತಾರೆ, ಲಕ್ಷಾನುಗಟ್ಟಲೆ ಬರ್ತಾರೆ. ನಮ್ಮಲ್ಲಿ ಮೊದಲೇದು ವಿದ್ಯಾರ್ಥಿ ನಿಲಯಗಳದ ಸಮಸ್ಯೆ ಭಾಳ ಅದ. ಅದರ ಸಲುವಾಗಿ ಸರ್ಕಾರ ಒಂದು ನಮ್ಮ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲಜಿಯವರು ಒಂದು ಪ್ರಸ್ತಾವನೆ ಏನು ಮಾಡಿದ್ರು, ಒಂದು 10 ಹಾಸ್ಟೆಲ್ ಮಾಡಲಿ ಅಂತ. ಅದು ಒಂದು ಅನುದಾನ ಇಲ್ಲಿವರೆಗೂ ಬಿಡುಗಡೆ ಆಗಿಲ್ಲ. ಆ ಅನುದಾನವನ್ನು ಸರ್ಕಾರ ತಕ್ಷಣವೇ ಬಿಡುಗಡೆ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಸಿವಿಲ್ ಹಾಸ್ಪಿಟಲ್ ನೋಡ್ರಿ, ಈಗ ಒಂದು ದಿನಕ್ಕೆ 4,000 ಜನ ರೋಗಿಗಳಿದ್ದಾರೆ. ಸಿವಿಲ್ ಹಾಸ್ಪಿಟಲಿನ ಸೌಲಭ್ಯಗಳು ಸುಧಾರಣೆ ಆಗಿವೆ. ಈಗ ಇವತ್ತಿನ ಇದು ನೋಡೋ ಬದಲಿ ಮುಂದಿನ 20 ವರ್ಷದ ಒಂದು ಮುಂದಿನ ಯೋಜನೆಯನ್ನು ವಿಚಾರ ಇಟ್ಟುಕೊಂಡು ಸರ್ಕಾರ ಒಂದು ಸಿಟಿಯಿಂದ 4 ಕಿಲೋಮೀಟರ್ ದೂರದಲ್ಲಿ ಒಂದು ಎಲ್ಲರ ಜಾಗ ನೋಡಿ ಒಂದು ಸಿವಿಲ್ ಹಾಸ್ಪಿಟಲನ್ನು ಹೊಸ ಆಸ್ಪತ್ರೆ ಮಾಡೋದಕ್ಕೆ ಅನುದಾನ ಬಿಡುಗಡೆ ಮಾಡ್ಬೇಕಂತ ನಮ್ಮ ನಿರೀಕ್ಷೆ ಇದೆ. ದಯವಿಟ್ಟು ಸರ್ಕಾರ ಇದನ್ನೆಲ್ಲ ತಮ್ಮ ವಾಹಿನಿ ಮೂಲಕ ನಾವೇನು ಕೇಳ್ಕೊಳ್ತಾ ಇದ್ದೀವಿ, ಇವುಗಳನ್ನು ಗಮನಹರಿಸಬೇಕಂತ ನಾನು ಸರ್ಕಾರಕ್ಕೆ ತಮ್ಮ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ಕರ್ನಾಟಕ ಘನ ಸರ್ಕಾರದ ಹಣಕಾಸು ಸಚಿವರು ನಾಳೆ 7ನೇ ತಾರೀಕು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಭಾಳ ಖುಷಿ. ಈಗಾಗಲೇ ನಮಗೆ ಬಂದ ಮಾಹಿತಿ ಪ್ರಕಾರ ವಿಶೇಷ ಬಜೆಟ್ ಮಂಡನೆ ಮಾಡ್ತಕ್ಕಂಥ ಸುದ್ದಿ ಸಿಕ್ಕದ. ಆದರೆ ನಮ್ಮದು ಒಂದು ಆಗ್ರಹ ಇದೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಧಾರವಾಡ ವಿದ್ಯಾಕಾಶಿ ಇರೋದರಿಂದ ಸುಮಾರು 8 ಜಿಲ್ಲೆಯ ಜನಗಳು ಬರೋದರಿಂದ ಇಲ್ಲಿ ವಸತಿ ಸಮಸ್ಯೆ ಗಂಭೀರವಾಗಿ ಕಾಡ್ತಾ ಇದೆ. ಜೊತೆಗೆ ರಸ್ತೆ, ನೀರು, ಕುಡಿಯೋ ನೀರು ಮತ್ತು ಈ ಟ್ರಾಫಿಕ್ ಡಿಸಿಪ್ಲಿನ್ ಟೋಟಲಿ ಅನ್ಕಂಟ್ರೋಲ್ ಆಗಿದೆ. ಇದಕ್ಕೂ 2ನೇ ಆದ್ಯತೆ ಕೊಡಬೇಕು. 3ನೇದು ಏನಪ್ಪ ಅಂತಂದ್ರೆ ಮಾದಾಯಿ ಮತ್ತು ಮಲಪ್ರಭಾ ನೀರಾವರಿ ಪ್ರಾಜೆಕ್ಟನ್ನು ಆದಷ್ಟು ಶೀಘ್ರವಾಗಿ ಜಾರಿಗೊಳಿಸಬೇಕು. 4 ಜಿಲ್ಲೆಗೆ ನೀರು ಮತ್ತು ಕುಡಿಯೋ ನೀರು, ರೈತರಿಗೆ ನೀರು, ಅವ್ರ ನೀರಾವರಿ ಸೌಲಭ್ಯ ಕೊಡಬೇಕು. 5ನೇದು ಈ ಭಾಗದ ವಿಶೇಷವಾಗಿ ಹುಬ್ಬಳ್ಳಿ ಮತ್ತು ಧಾರವಾಡ ಮತ್ತು ಬೆಳಗಾಂದೊಳಗೆ ಇಂಡಸ್ಟ್ರಿ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳನ್ನ ನೀವು ಜಾಸ್ತಿ ತೆರೋದ್ರ ಮೂಲಕ ಈ ಭಾಗದ ಜನರಿಗೆ ಶಿಕ್ಷಣ ಮತ್ತು ಈ ಇಂಡಸ್ಟ್ರಿ ಒಳಗೆ ಡೆವಲಪ್ಮೆಂಟ್ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. 3ನೇದು. 4ನೇದು ಏನಪ್ಪ ಅಂತಂದರೆ ವಿಶೇಷವಾಗಿ ರೈತರ ಕೃಷಿ ಕಾರ್ಮಿಕರು ಮತ್ತು ಮಹಿಳೆಯರ ಮಕ್ಕಳಿಗೆ ಉದ್ಯೋಗಗಳನ್ನ ಜಾಸ್ತಿ ಮಾಡಬೇಕು. ಜಾಸ್ತಿ ಮಾಡೋದ್ರ ಮೂಲಕ ಅವರಿಗೆ ಉದ್ಯೋಗ ಸಿಗ್ತದೆ. ಅದ್ರ ಪರ್ಯಾಯವಾಗಿ ನೀವು ಪಂಚ ಗ್ಯಾರಂಟಿಗಳನ್ನ 50% ರೆಡ್ಯೂಸ್ ಮಾಡಬೇಕು. 50% ರೆಡ್ಯೂಸ್ ಮಾಡಿದ್ರೆ ನಿಮಗೆ ಹಣಕಾಸಿನ ಬರ್ಡನ್ ಕಡಿಮೆ ಆಗ್ತದೆ. ಅದೇ ಹಣಕಾಸಿನ ವ್ಯವಸ್ಥೆಯನ್ನು ನೀವು ಈ ಕಾರ್ಮಿಕರಿಗೆ ಮತ್ತು ನರೇಗಾ ಯೋಜನೆ ಒಳಗೆ ಅನುದಾನ ಕೊಡಲಿಕ್ಕೆ ಅನುಕೂಲ ಆಗ್ತೈತಿ. ಗ್ರಾಮೀಣ ಜನರಿಗೆ ಉದ್ಯೋಗ ಕೊಟ್ಟರೆ ನೀವು ಪಂಚ ಗ್ಯಾರಂಟಿ ಕೊಡೋದೇನು ಅಗತ್ಯ ಇಲ್ಲ. ಅಷ್ಟಕ್ಕೂ ಕೊಡೋದೇ ಆದರೆ ನನ್ನ ಪ್ರಕಾರ ಜೋನ್ ವೈಸ್ ಬೆಂಗಳೂರು ಝೋನ್, ಬೆಳಗಾಂ ಝೋನ್, ಗುಲ್ಬರ್ಗ ಝೋನ್ದಾಗ ಮಾತ್ರ ಸೀಮಿತಗೊಳಿಸಿ, ಎಲ್ಲ ಯೋಜನೆಗಳನ್ನ ಸೀಮಿತಗೊಳಿಸ್ರಿ. ಅವ್ನು 50% ರೆಡ್ಯೂಸ್ ಮಾಡಿರಿ. ಅಲ್ಲಿ ಹಣಕಾಸಿನ ವ್ಯವಸ್ಥೆ ಬರ್ತದೆ, ಡೆವಲಪ್ಮೆಂಟ್ ಆಗ್ತದೆ. ಅವ್ರಿಗೆ ಕೊಡೋದು ಕಲಿಸ್ಬೇಡ್ರಿ, ದುಡಿಯೋದು ಕಲಿಸ್ರಿ. ದುಡ್ಲಿಕ್ಕೆ ಅವ್ರಿಗೆ ಕೆಲಸ ಕೊಡ್ರಿ, ಕೆಲಸದ ಮೇಲೆ ಅವ್ರಿಗೆ ಸಂಬಳ ಕೊಡ್ರಿ. ಅವರು ಸ್ವಾವಲಂಬಿಯಾಗಿ ಜೀವನ ಮಾಡಲಿಕ್ಕೆ ಮೂಲಭೂತ ಸೌಲಭ್ಯ ಕೊಟ್ಟದ್ದಾದ್ರೆ ನಿಮ್ಮ ಘನತೆ ಗೌರವ ಹೆಚ್ಚದ. ಅವಾಗ ನೀವು ಭಾಷಣ ಮಾಡಿದ್ದಕ್ಕೂ, ಸಂವಿಧಾನ ರಕ್ಷಣೆ ಮಾಡಿದ್ದಕ್ಕೂ, ಮುಖ್ಯಮಂತ್ರಿಗಳಾದದ್ದಕ್ಕೂ ಸಾರ್ಥಕತೆ ಆಗ್ತದೆ. ಇಲ್ಲದೆ ಹೋದ್ರೆ ನಿಮ್ಮ ಮಾತಾಗಿ ಉಳಿತದೆ, ಭರವಸೆ ಆಗಿ ಉಳಿತದೆ. ನಿಮ್ಮ ಮಾತಿನ ಮಲ್ಲರು, ಭರವಸೆಗಳ ಶೂರರು ಅಂತ ಹೇಳ್ತಕ್ಕೆ ನೀವು ಖ್ಯಾತಿಗೆ ನೀವು ಹೊಗಳ್ತೀರಿ. ದಯವಿಟ್ಟು ಆಗೋದು ಬೇಡ ಅನ್ನೋದೇ ನಮ್ಮೆಲ್ಲ ನಿರೀಕ್ಷೆ. ಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಬಜೆಟ್ ಮಂಡನೆಯನ್ನು ಮಾಡುವಂಥ ವಿಚಾರದಲ್ಲಿದೆ. ಅದಕ್ಕೆ ನಮ್ಮದು ಬೆಟ್ಟದಷ್ಟು ನಿರೀಕ್ಷೆಗಳಿದ್ದಾವೆ ರೀ. ಮೊದಲನೇದಾಗಿ ಧಾರವಾಡದಿಂದ ಕುಸಗಲ್ ರೋಡಿಗೆ ಏನದಲ್ಲ ರಿಂಗ್ ರಸ್ತೆ ಆಗಬೇಕು, ಒಂದನೇದ್ದು. ಎರಡನೇದಾಗಿ ನಮ್ಮದು ಈ FMCGಯಿಂದ ಮೊದಲೇನಿತ್ತು, ಹಳೆ BJP ಸರ್ಕಾರ ಇದ್ದಾಗ ಭೂಮಿ ರೇಟ್ ಲಕ್ಷಗಟ್ಟಲೆ ಲೆಕ್ಕದಲ್ಲಿತ್ತು. ಈಗ ಅದು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ 1,30,30,00,000 40 ಲಕ್ಷ ಆಗಿದೆ ಎಕರೆಗೆ. ಈಗ ಜನ ಈಗ ಯಾರು ಅದಕ್ಕೆ ಇದು ಕೂಡಿ ಬರ್ತಾ ಇಲ್ಲ. ಜನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ. ಹಿತಾಸಕ್ತಿಯಿಂದ ಯಾರೂ ಆಸಕ್ತಿಯಿಂದ ಭಾಗವಹಿಸ್ತಾ ಇಲ್ಲ. ಅದಕ್ಕೆ ತಕ್ಷಣವೇ ಸರ್ಕಾರ, ಹಳೆ ಸರ್ಕಾರ ಏನು ಮಾಡಿತ್ತಲ್ಲ, ಅದು FMCG ಭೂಮಿ ರೇಟನ್ನು ಅದೇ ರೇಟನ್ನು ಮಾಡಿದ್ರೆ ಜನರು ಕೈಗಾರಿಕಾ ವಲಯದಲ್ಲಿ ಬರ್ತಾರಂತ ನಮ್ಮ ನಿರೀಕ್ಷೆ ಇದೆ. ಅದನ್ನು ಸರ್ಕಾರ ತಕ್ಷಣವೇ ಅದನ್ನು ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಅನುದಾನ ಬಿಡುಗಡೆ ಮಾಡಬೇಕು ಮತ್ತು ಬಜೆಟ್ನಲ್ಲಿ ಇದನ್ನು ಘೋಷಣೆ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಮೂರನೇದಾಗಿ ಧಾರವಾಡ ಒಂದು ವಿದ್ಯಾಕಾಶಿ ಅಂತ ಮೊದಲಿಂದಲೂ ಹೆಸರು ಪಡೆದಿದೆ. ಇಲ್ಲಿ ಸುತ್ತಮುತ್ತಲಿನ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಕಲಿಯೋದಕ್ಕೆ ಬರ್ತಾರೆ, ಲಕ್ಷಾನುಗಟ್ಟಲೆ ಬರ್ತಾರೆ. ನಮ್ಮಲ್ಲಿ ಮೊದಲೇದು ವಿದ್ಯಾರ್ಥಿ ನಿಲಯಗಳದ ಸಮಸ್ಯೆ ಭಾಳ ಅದ.
ಅದರ ಸಲುವಾಗಿ ಸರ್ಕಾರ ಒಂದು ನಮ್ಮ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದ ಒಂದು ಪ್ರಸ್ತಾವನೆ ಏನು ಮಾಡಿದ್ರು, ಒಂದು 10 ಹಾಸ್ಟೆಲ್ ಮಾಡಲಿ ಅಂತ. ಅದು ಒಂದು ಅನುದಾನ ಇಳುವರೆಗೂ ಬಿಡುಗಡೆ ಆಗಿಲ್ಲ. ಆ ಅನುದಾನವನ್ನು ಸರ್ಕಾರ ತಕ್ಷಣನೇ ಬಿಡುಗಡೆ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಸಿವಿಲ್ ಹಾಸ್ಪಿಟಲ್ ನೋಡ್ರಿ, ಈಗ ಒಂದು ದಿನಕ್ಕೆ 4,000 ಜನ ರೋಗಿಗಳಿದ್ದಾರೆ. ಸಿವಿಲ್ ಹಾಸ್ಪಿಟಲಿನ ಸೌಲಭ್ಯಗಳು ಸುಧಾರಣೆ ಆಗಿವೆ. ಈಗ ಇವತ್ತಿನ ಇದು ನೋಡೋ ಬದಲಿ ಒಂದು ಮುಂದಿನ 20 ವರ್ಷದ ಒಂದು ಮುಂದಿನ ಯೋಜನೆಯನ್ನು ವಿಚಾರ ಇಟ್ಟುಕೊಂಡು ಸರ್ಕಾರ ಒಂದು ಸಿಟಿಯಿಂದ 4 ಕಿಲೋಮೀಟರ್ ದೂರದಲ್ಲಿ ಒಂದು ಎಲ್ಲರ ಜಾಗ ನೋಡಿ ಒಂದು ಸಿವಿಲ್ ಹಾಸ್ಪಿಟಲನ್ನು ಹೊಸ ಆಸ್ಪತ್ರೆ ಮಾಡೋದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡ್ಬೇಕಂತ ನಮ್ಮ ನಿರೀಕ್ಷೆ ಇದೆ. ದಯವಿಟ್ಟು ಸರ್ಕಾರ ಇದನ್ನೆಲ್ಲ ತಮ್ಮ ವಾಹಿನಿ ಮೂಲಕ ನಾವೇನು ಕೇಳ್ಕೊಳ್ತಾ ಇದ್ದೀವಿ, ಇವುಗಳನ್ನು ಗಮನಹರಿಸಬೇಕಂತ ನಾನು ಸರ್ಕಾರಕ್ಕೆ ತಮ್ಮ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ಕರ್ನಾಟಕ ಘನ ಸರ್ಕಾರದ ಹಣಕಾಸು ಸಚಿವರು ನಾಳೆ 7ನೇ ತಾರೀಕು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಭಾಳ ಖುಷಿ. ಈಗಾಗಲೇ ನಮಗೆ ಬಂದ ಮಾಹಿತಿ ಪ್ರಕಾರ ವಿಶೇಷ ಬಜೆಟ್ ಮಂಡನೆ ಮಾಡ್ತಕ್ಕಂಥ ಸುದ್ದಿ ಸಿಕ್ಕದ. ಆದರೆ ನಮ್ಮದು ಒಂದು ಆಗ್ರಹ ಇದೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಧಾರವಾಡ ವಿದ್ಯಾಕಾಶಿ ಇರೋದರಿಂದ ಸುಮಾರು 8 ಜಿಲ್ಲೆಯ ಜನಗಳು ಬರೋದರಿಂದ ಇಲ್ಲಿ ವಸತಿ ಸಮಸ್ಯೆ ಗಂಭೀರವಾಗಿ ಕಾಡ್ತಾ ಇದೆ. ಜೊತೆಗೆ ರಸ್ತೆ, ನೀರು, ಕುಡಿಯೋ ನೀರು ಮತ್ತು ಈ ಟ್ರಾಫಿಕ್ ಡಿಸಿಪ್ಲಿನ್ ಟೋಟಲಿ ಅನ್ಕಂಟ್ರೋಲ್ ಆಗಿದೆ. ಇದಕ್ಕೂ 2ನೇ ಆದ್ಯತೆ ಕೊಡಬೇಕು. 3ನೇದು ಏನಪ್ಪ ಅಂತಂದ್ರೆ ಮಾದಾಯಿ ಮತ್ತು ಮಲಪ್ರಭಾ ನೀರಾವರಿ ಪ್ರಾಜೆಕ್ಟನ್ನು ಆದಷ್ಟು ಶೀಘ್ರವಾಗಿ ಜಾರಿಗೊಳಿಸಬೇಕು. 4 ಜಿಲ್ಲೆಗೆ ನೀರು ಮತ್ತು ಕುಡಿಯೋ ನೀರು, ರೈತರಿಗೆ ನೀರು, ಅವ್ರ ನೀರಾವರಿ ಸೌಲಭ್ಯ ಕೊಡಬೇಕು. 5ನೇದು ಈ ಭಾಗದ ವಿಶೇಷವಾಗಿ ಹುಬ್ಬಳ್ಳಿ ಮತ್ತು ಧಾರವಾಡ ಮತ್ತು ಬೆಳಗಾಂದೊಳಗೆ ಇಂಡಸ್ಟ್ರಿ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳನ್ನ ನೀವು ಜಾಸ್ತಿ ತೆರೋದ್ರ ಮೂಲಕ ಈ ಭಾಗದ ಜನರಿಗೆ ಶಿಕ್ಷಣ ಮತ್ತು ಈ ಇಂಡಸ್ಟ್ರಿ ಒಳಗೆ ಡೆವಲಪ್ಮೆಂಟ್ ಆಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು. 3ನೇದು. 4ನೇದು ಏನಪ್ಪ ಅಂತಂದರೆ ವಿಶೇಷವಾಗಿ ರೈತರ ಕೃಷಿ ಕಾರ್ಮಿಕರು ಮತ್ತು ಮಹಿಳೆಯರ ಮಕ್ಕಳಿಗೆ ಉದ್ಯೋಗಗಳನ್ನ ಜಾಸ್ತಿ ಮಾಡಬೇಕು. ಜಾಸ್ತಿ ಮಾಡೋದ್ರ ಮೂಲಕ ಅವರಿಗೆ ಉದ್ಯೋಗ ಸಿಗ್ತದೆ. ಅದ್ರ ಪರ್ಯಾಯವಾಗಿ ನೀವು ಪಂಚ ಗ್ಯಾರಂಟಿಗಳನ್ನ 50% ರೆಡ್ಯೂಸ್ ಮಾಡಬೇಕು. 50% ರೆಡ್ಯೂಸ್ ಮಾಡಿದ್ರೆ ನಿಮಗೆ ಹಣಕಾಸಿನ ಬರ್ಡನ್ ಕಡಿಮೆ ಆಗ್ತದೆ. ಅದೇ ಹಣಕಾಸಿನ ವ್ಯವಸ್ಥೆಯನ್ನು ನೀವು ಈ ಕಾರ್ಮಿಕರಿಗೆ ಮತ್ತು ನರೇಗಾ ಯೋಜನೆ ಒಳಗೆ ಅನುದಾನ ಕೊಡಲಿಕ್ಕೆ ಅನುಕೂಲ ಆಗ್ತೈತಿ. ಗ್ರಾಮೀಣ ಜನರಿಗೆ ಉದ್ಯೋಗ ಕೊಟ್ಟರೆ ನೀವು ಪಂಚ ಗ್ಯಾರಂಟಿ ಕೊಡೋದೇನು ಅಗತ್ಯ ಇಲ್ಲ. ಅಷ್ಟಕ್ಕೂ ಕೊಡೋದೇ ಆದರೆ ನನ್ನ ಪ್ರಕಾರ ಜೋನ್ ವೈಸ್ ಬೆಂಗಳೂರು ಝೋನ್, ಬೆಳಗಾಂ ಝೋನ್, ಗುಲ್ಬರ್ಗ ಝೋನ್ದಾಗ ಮಾತ್ರ ಸೀಮಿತಗೊಳಿಸಿ. ಎಲ್ಲ ಯೋಜನೆಗಳನ್ನ ಸೀಮಿತಗೊಳಿಸ್ರಿ. ಅವ್ನು 50% ರೆಡ್ಯೂಸ್ ಮಾಡಿರಿ. ಅಲ್ಲಿ ಹಣಕಾಸಿನ ವ್ಯವಸ್ಥೆ ಬರ್ತದೆ, ಡೆವಲಪ್ಮೆಂಟ್ ಆಗ್ತದೆ. ಅವ್ರಿಗೆ ಕೊಡೋದು ಕಲಿಸ್ಬೇಡ್ರಿ, ದುಡಿಯೋದು ಕಲಿಸ್ರಿ. ದುಡ್ಲಿಕ್ಕೆ ಅವ್ರಿಗೆ ಕೆಲಸ ಕೊಡ್ರಿ, ಕೆಲಸದ ಮೇಲೆ ಅವ್ರಿಗೆ ಸಂಬಳ ಕೊಡ್ರಿ. ಅವರು ಸ್ವಾವಲಂಬಿಯಾಗಿ ಜೀವನ ಮಾಡಲಿಕ್ಕೆ ಮೂಲಭೂತ ಸವಲತ್ತು ಕೊಟ್ಟಿದ್ದಾದ್ರೆ ನಿಮ್ಮ ಘನತೆ ಗೌರವ ಹೆಚ್ಚದ. ಅವಾಗ ನೀವು ಭಾಷಣ ಮಾಡಿದ್ದಕ್ಕೂ, ಸಂವಿಧಾನ ರಕ್ಷಣೆ ಮಾಡಿದ್ದಕ್ಕೂ, ಮುಖ್ಯಮಂತ್ರಿಗಳಾದದ್ದಕ್ಕೂ ಸಾರ್ಥಕತೆ ಆಗ್ತದೆ. ಇಲ್ಲದೆ ಹೋದ್ರೆ ನಿಮ್ಮ ಮಾತಾಗಿ ಉಳಿತದ, ಭರವಸೆ ಆಗಿ ಉಳಿತದ. ನಿಮ್ಮ ಮಾತಿನ ಮಲ್ಲರು, ಭರವಸೆಗಳ ಶೂರರು ಅಂತ ಹೇಳ್ತಕ್ಕೆ ನೀವು ಖ್ಯಾತಿಗೆ ನೀವು ಹೊಗಳ್ತೀರಿ. ದಯವಿಟ್ಟು ಆಗೋದು ಬೇಡ ಅನ್ನೋದೇ ನಮ್ಮೆಲ್ಲ ನಿರೀಕ್ಷೆ. ಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಬಜೆಟ್ ಮಂಡನೆಯನ್ನು ಮಾಡುವಂಥ ವಿಚಾರದಲ್ಲಿದೆ. ಅದಕ್ಕೆ ನಮ್ಮದು ಬೆಟ್ಟದಷ್ಟು ನಿರೀಕ್ಷೆಗಳಿದ್ದಾವೆ ರೀ. ಮೊದಲನೇದಾಗಿ ಧಾರವಾಡದಿಂದ ಕುಸಗಲ್ ರೋಡಿಗೆ ಏನದಲ್ಲ ರಿಂಗ್ ರಸ್ತೆ ಆಗಬೇಕು, ಒಂದನೇದ್ದು. 2ನೇದಾಗಿ ನಮ್ಮದು ಈ FMCGಯಿಂದ ಮೊದಲೇನಿತ್ತು, ಹಳೆ BJP ಸರ್ಕಾರ ಇದ್ದಾಗ ಭೂಮಿ ರೇಟ ಲಕ್ಷಗಟ್ಟಲೆ ಲೆಕ್ಕದಲ್ಲಿತ್ತು. ಈಗ ಅದು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ 1,30,30,00,000 40,00,000 ಆಗಿದೆ ಎಕರೆಗೆ. ಈಗ ಯಾರು ಅದಕ್ಕೆ ಇದು ಕೂಡಿ ಬರ್ತಾ ಇಲ್ಲ. ಜನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ. ಹಿತಾಸಕ್ತಿಯಿಂದ ಯಾರೂ ಆಸಕ್ತಿಯಿಂದ ಭಾಗವಹಿಸ್ತಾ ಇಲ್ಲ. ಅದಕ್ಕೆ ತಕ್ಷಣವೇ ಸರ್ಕಾರ, ಹಳೆ ಸರ್ಕಾರ ಏನು ಮಾಡಿತ್ತಲ್ಲ, ಅದು FMCG ಭೂಮಿ ರೇಟನ್ನು ಅದೇ ರೇಟನ್ನು ಮಾಡಿದರೆ ಜನರು ಕೈಗಾರಿಕಾ ವಲಯದಲ್ಲಿ ಬರ್ತಾರಂತ ನಮ್ಮ ನಿರೀಕ್ಷೆ ಇದೆ. ಅದನ್ನು ಸರ್ಕಾರ ತಕ್ಷಣವೇ ಅದನ್ನು ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಅನುದಾನ ಬಿಡುಗಡೆ ಮಾಡಬೇಕು ಮತ್ತು ಬಜೆಟ್ನಲ್ಲಿ ಇದನ್ನು ಘೋಷಣೆ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. 3ನೇದಾಗಿ ಧಾರವಾಡ ಒಂದು ವಿದ್ಯಾಕಾಶಿ ಅಂತ ಮೊದಲಿಂದನೇ ಹೆಸರು ಪಡೆದಿದೆ. ಇಲ್ಲಿ ಸುತ್ತಮುತ್ತಲಿನ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಕಲಿಯೋದಕ್ಕೆ ಬರ್ತಾರೆ, ಲಕ್ಷಾನುಗಟ್ಟಲೆ ಬರ್ತಾರೆ. ನಮ್ಮಲ್ಲಿ ಮೊದಲೇದು ವಿದ್ಯಾರ್ಥಿ ನಿಲಯಗಳದ ಸಮಸ್ಯೆ ಭಾಳ ಅದ. ಅದರ ಸಲುವಾಗಿ ಸರ್ಕಾರ ಒಂದು ನಮ್ಮ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದ ಒಂದು ಪ್ರಸ್ತಾವನೆ ಏನು ಮಾಡಿದ್ರು, ಒಂದು 10 ಹಾಸ್ಟೆಲ್ ಮಾಡಲಿ ಅಂತ. ಅದು ಒಂದು ಅನುದಾನ ಇಳುವರೆಗೂ ಬಿಡುಗಡೆ ಆಗಿಲ್ಲ. ಆ ಅನುದಾನವನ್ನು ಸರ್ಕಾರ ತಕ್ಷಣವೇ ಬಿಡುಗಡೆ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಸಿವಿಲ್ ಹಾಸ್ಪಿಟಲ್ ನೋಡ್ರಿ, ಈಗ ಒಂದು ದಿನಕ್ಕೆ 4,000 ಜನ ರೋಗಿಗಳಿದ್ದಾರೆ. ಸಿವಿಲ್ ಹಾಸ್ಪಿಟಲಿನ ಸೌಲಭ್ಯಗಳು ಸುಧಾರಣೆ ಆಗಿವೆ. ಈಗ ಇವತ್ತಿನ ಇದು ನೋಡೋ ಬದಲಿ ಮುಂದಿನ 20 ವರ್ಷದ ಒಂದು ಮುಂದಿನ ಯೋಜನೆಯನ್ನು ವಿಚಾರ ಇಟ್ಟುಕೊಂಡು ಸರ್ಕಾರ ಒಂದು ಸಿಟಿಯಿಂದ 4 ಕಿಲೋಮೀಟರ್ ದೂರದಲ್ಲಿ ಒಂದು ಎಲ್ಲರ ಜಾಗ ನೋಡಿ ಒಂದು ಸಿವಿಲ್ ಹಾಸ್ಪಿಟಲನ್ನು ಹೊಸ ಆಸ್ಪತ್ರೆ ಮಾಡೋದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡ್ಬೇಕಂತ ನಮ್ಮ ನಿರೀಕ್ಷೆ ಇದೆ. ದಯವಿಟ್ಟು ಸರ್ಕಾರ ಇದನ್ನೆಲ್ಲ ತಮ್ಮ ವಾಹಿನಿ ಮೂಲಕ ನಾವೇನು ಕೇಳ್ಕೊಳ್ತಾ ಇದ್ದೀವಿ, ಇವುಗಳನ್ನು ಗಮನಹರಿಸಬೇಕಂತ ನಾನು ಸರ್ಕಾರಕ್ಕೆ ತಮ್ಮ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ಕರ್ನಾಟಕ ಘನ ಸರ್ಕಾರದ ಹಣಕಾಸು ಸಚಿವರು ನಾಳೆ 7ನೇ ತಾರೀಕು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಭಾಳ ಖುಷಿ. ಈಗಾಗಲೇ ನಮಗೆ ಬಂದ ಮಾಹಿತಿ ಪ್ರಕಾರ ವಿಶೇಷ ಬಜೆಟ್ ಮಂಡನೆ ಮಾಡ್ತಕ್ಕಂಥ ಸುದ್ದಿ ಸಿಕ್ಕದ. ಆದರೆ ನಮ್ಮದು ಒಂದು ಆಗ್ರಹ ಇದೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಧಾರವಾಡ ವಿದ್ಯಾಕಾಶಿ ಇರೋದರಿಂದ ಸುಮಾರು 8 ಜಿಲ್ಲೆಯ ಜನಗಳು ಬರೋದರಿಂದ ಇಲ್ಲಿ ವಸತಿ ಸಮಸ್ಯೆ ಗಂಭೀರವಾಗಿ ಕಾಡ್ತಾ ಇದೆ. ಜೊತೆಗೆ ರಸ್ತೆ, ನೀರು,
ಕುಡಿಯೋ ನೀರು ಮತ್ತು ಈ ಟ್ರಾಫಿಕ್ ಡಿಸಿಪ್ಲಿನ್ ಟೋಟಲಿ ಅನ್ಕಂಟ್ರೋಲ್ ಆಗಿದೆ. ಇದಕ್ಕೂ ಎರಡನೇ ಆದ್ಯತೆ ಕೊಡಬೇಕು. ಮೂರನೇದು ಏನಪ್ಪ ಅಂತಂದ್ರೆ ಮಾದಾಯಿ ಮತ್ತು ಮಲಪ್ರಭಾ ನೀರಾವರಿ ಪ್ರಾಜೆಕ್ಟನ್ನು ಆದಷ್ಟು ಶೀಘ್ರವಾಗಿ ಜಾರಿಗೊಳಿಸಬೇಕು. 4 ಜಿಲ್ಲೆಗೆ ನೀರು ಮತ್ತು ಕುಡಿಯೋ ನೀರು, ರೈತರಿಗೆ ನೀರು, ಅವ್ರ ನೀರಾವರಿ ಸೌಲಭ್ಯ ಕೊಡಬೇಕು. ಐದನೇದು ಈ ಭಾಗದ ವಿಶೇಷವಾಗಿ ಹುಬ್ಬಳ್ಳಿ ಮತ್ತು ಧಾರವಾಡ ಮತ್ತು ಬೆಳಗಾಂದೊಳಗೆ ಇಂಡಸ್ಟ್ರಿ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳನ್ನ ನೀವು ಜಾಸ್ತಿ ತೆರೋದ್ರ ಮೂಲಕ ಈ ಭಾಗದ ಜನರಿಗೆ ಶಿಕ್ಷಣ ಮತ್ತು ಈ ಇಂಡಸ್ಟ್ರಿ ಒಳಗೆ ಡೆವಲಪ್ಮೆಂಟ್ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮೂರನೇದು. ನಾಲ್ಕನೇದು ಏನಪ್ಪ ಅಂತಂದರೆ ವಿಶೇಷವಾಗಿ ರೈತರ ಕೃಷಿ ಕಾರ್ಮಿಕರು ಮತ್ತು ಮಹಿಳೆಯರ ಮಕ್ಕಳಿಗೆ ಉದ್ಯೋಗಗಳನ್ನ ಜಾಸ್ತಿ ಮಾಡಬೇಕು. ಜಾಸ್ತಿ ಮಾಡೋದ್ರ ಮೂಲಕ ಅವರಿಗೆ ಉದ್ಯೋಗ ಸಿಗ್ತದೆ. ಅದ್ರ ಪರ್ಯಾಯವಾಗಿ ನೀವು ಪಂಚ ಗ್ಯಾರಂಟಿಗಳನ್ನ 50% ರಿಡ್ಯೂಸ್ ಮಾಡಬೇಕು. 50% ರಿಡ್ಯೂಸ್ ಮಾಡಿದ್ರೆ ನಿಮಗೆ ಹಣಕಾಸಿನ ಬರ್ಡನ್ ಕಡಿಮೆ ಆಗ್ತದೆ. ಅದೇ ಹಣಕಾಸಿನ ವ್ಯವಸ್ಥೆಯನ್ನು ನೀವು ಈ ಕಾರ್ಮಿಕರಿಗೆ ಮತ್ತು ನರೇಗಾ ಯೋಜನೆ ಒಳಗೆ ಅನುದಾನ ಕೊಡಲಿಕ್ಕೆ ಅನುಕೂಲ ಆಗ್ತೈತಿ. ಗ್ರಾಮೀಣ ಜನರಿಗೆ ಉದ್ಯೋಗ ಕೊಟ್ಟರೆ ನೀವು ಪಂಚ ಗ್ಯಾರಂಟಿ ಕೊಡೋದೇನು ಅಗತ್ಯ ಇಲ್ಲ. ಅಷ್ಟಕ್ಕೂ ಕೊಡೋದೇ ಆದರೆ ನನ್ನ ಪ್ರಕಾರ ಝೋನ್ ವೈಸ್ ಬೆಂಗಳೂರು ಝೋನ್, ಬೆಳಗಾಂ ಝೋನ್, ಗುಲ್ಬರ್ಗ ಝೋನ್ದಾಗ ಮಾತ್ರ ಸೀಮಿತಗೊಳಿಸಿ ಎಲ್ಲ ಯೋಜನೆಗಳನ್ನ ಸೀಮಿತಗೊಳಿಸ್ರಿ. ಅವ್ನು 50% ರಿಡ್ಯೂಸ್ ಮಾಡಿರಿ. ಅಲ್ಲಿ ಹಣಕಾಸಿನ ವ್ಯವಸ್ಥೆ ಬರ್ತದೆ, ಡೆವಲಪ್ಮೆಂಟ್ ಆಗ್ತದೆ. ಅವ್ರಿಗೆ ಕೊಡೋದು ಕಲಿಸ್ಬೇಡ್ರಿ, ದುಡಿಯೋದು ಕಲಿಸ್ರಿ. ದುಡ್ಲಿಕ್ಕೆ ಅವ್ರಿಗೆ ಕೆಲಸ ಕೊಡ್ರಿ, ಕೆಲಸದ ಮೇಲೆ ಅವ್ರಿಗೆ ಸಂಬಳ ಕೊಡ್ರಿ. ಅವರು ಸ್ವಾವಲಂಬಿಯಾಗಿ ಜೀವನ ಮಾಡಲಿಕ್ಕೆ ಮೂಲಭೂತ ಸವಲತ್ತು ಕೊಟ್ಟಿದ್ದಾದ್ರೆ ನಿಮ್ಮ ಘನತೆ ಗೌರವ ಹೆಚ್ಚದ. ಅವಾಗ ನೀವು ಭಾಷಣ ಮಾಡಿದ್ದಕ್ಕೂ, ಸಂವಿಧಾನ ರಕ್ಷಣೆ ಮಾಡಿದ್ದಕ್ಕೂ, ಮುಖ್ಯಮಂತ್ರಿಗಳಾದದ್ದಕ್ಕೂ ಸಾರ್ಥಕತೆ ಆಗ್ತದೆ. ಇಲ್ಲದೆ ಹೋದ್ರೆ ನಿಮ್ಮ ಮಾತಾಗಿ ಉಳಿತದೆ, ಭರವಸೆ ಆಗಿ ಉಳಿತದೆ. ನೀವು ಮಾತಿನ ಮಲ್ಲರು, ಭರವಸೆಗಳ ಶೂರರು ಅಂತ ಹೇಳ್ತಕ್ಕೆ ನೀವು ಖ್ಯಾತಿಗೆ ನೀವು ಹೊಗಳ್ತೀರಿ. ದಯವಿಟ್ಟು ಆಗೋದು ಬೇಡ ಅನ್ನೋದೇ ನಮ್ಮೆಲ್ಲ ನಿರೀಕ್ಷೆ.